ಸ್ವಲ್ಪ ಹೊತ್ತು ಲಿಫ್ಟ್ನಲ್ಲೇ ಲಾಕ್ ಆಗಿದ್ರು ಸಚಿವ ರಾಮಲಿಂಗಾರೆಡ್ಡಿ. ಹೊಸೂರಿನ ಖಾಸಗಿ ಆಸ್ಪತ್ರೆಯ ಉದ್ಘಾಟನೆಗೆ ಅಂತ ತೆರಳಿದ್ರು ಸಚಿವರು. ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಒಂದು ಅರ್ಧ ತಾಸು ಲಿಫ್ಟ್ ಒಳಗಡೆನೆ ಸಿಕ್ಕಾಕೊಂಡಿದ್ರು. ಹೊಸೂರಿನ ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ಅಂತ ಹೋಗಿದ್ರು. ಸಚಿವರ ಜೊತೆ ಹೊಸೂರು ಎಂಎಲ್ಎ ಪ್ರಕಾಶ್ ಕೂಡ ಲಿಫ್ಟ್ನಲ್ಲೇ ಲಾಕ್ ಆಗಿದ್ರು. ಶಾಸಕ ಪ್ರಕಾಶ್ ಸೇರಿದಂತೆ ಸುಮಾರು 10 ಜನರಿದ್ದಂತಹ ಲಿಫ್ಟ್ ಅದು. ಉದ್ಘಾಟನೆಗೆ ಹೋಗುವ ಸಂದರ್ಭದಲ್ಲಿ ಕೆಟ್ಟು ನಿಂತು ಹೋಗಿತ್ತು ಲಿಫ್ಟ್. ಸುಮಾರು 10 ನಿಮಿಷ ಅಥವಾ 10 ನಿಮಿಷಕ್ಕೂ ಹೆಚ್ಚು ಸಮಯ ಲಿಫ್ಟ್ನಲ್ಲೇ ಸಿಕ್ಕಾಕೊಂಡಿದ್ರು ರಾಮಲಿಂಗಾರೆಡ್ಡಿ. ಲಿಫ್ಟ್ ಆಪರೇಟರ್ನ ಸಹಾಯದಿಂದ ಕೊನೆಗೂ ಡೋರ್ ಓಪನ್ ಆಗಿದೆ. ನಂತರ ಆಸ್ಪತ್ರೆ ಉದ್ಘಾಟಿಸಿ ತೆರಳಿದ್ದಾರೆ ಸಚಿವರು. ನೋಡಿ, ಯಾರಿಗೆ ಆಗಲಿ ಲಿಫ್ಟ್ ಒಳಗಡೆ ಸಿಕ್ಕಾಕೊಂಡಿದ ತಕ್ಷಣ ಒಂಥರ ಗಾಬರಿ ಆಗೋಗುತ್ತೆ, ಟೆನ್ಷನ್ ಆಗೋಗುತ್ತೆ. ಯಾಕಂದ್ರೆ ಒಂದೊಂದ್ಸರಿ ನೆಟ್ವರ್ಕ್ ಇರಲ್ಲ, ಫೋನ್ ಕೂಡ ವರ್ಕ್ ಆಗಲ್ಲ. ಸೊ ಅದು ಹೊಸ ಹಾಸ್ಪಿಟಲ್ನ ಇನಾಗ್ರೇಷನ್ಗೆ ಅಂತ ಹೋಗಿದಾಗ ರಾಮಲಿಂಗಾರೆಡ್ಡಿ ಅವರು ಸುಮಾರು 10 ಜನ ಇದ್ದಂಥ ಲಿಫ್ಟು ಲಾಕ್ ಆಗೋಗಿತ್ತು. ಅವರು ಕೂಡ ಒಳಗಡೆನೆ ಒಂದು 10 ನಿಮಿಷಗಳ ಕಾಲ ಲಾಕ್ ಆಗಿದ್ರು. ಆಮೇಲೆ ಲಿಫ್ಟ್ ಆಪರೇಟರ್ನ ಸಹಕಾರದಿಂದ ಡೋರ್ ಓಪನ್ ಮಾಡಿ ಅವರು ಹೊರಗಡೆ ಬಂದಿದ್ದಾರೆ. ಸೊ ಆಸ್ ಇಫ್ ನೌ ಎವ್ರಿಥಿಂಗ್ ಇಸ್ ಫೈನ್. ಮಾನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದು 10-15 ನಿಮಿಷಗಳ ಕಾಲ ರಾಮಲಿಂಗಾರೆಡ್ಡಿ ಅವರು ಲಿಫ್ಟ್ ಒಳಗಡೆನೆ ಸಿಕ್ಕಾಕೊಂಡಿದ್ರು. ಎಷ್ಟು ಗಂಟೆಗೆ ಆಗಿದ್ದು? ಎಸ್ ಸಿಂಧೂರ, ಈ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ ಸಮಯದಲ್ಲಿ ನಡೆದಿರುವಂತದ್ದು. ಸಚಿವ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ಹೋಗ್ತಾರೆ. ಈ ಸಮಯದಲ್ಲಿ ಹೊಸೂರು ಶಾಸಕ ಪ್ರಕಾಶ್ ಅವರು ಕೂಡ ಅವ್ರ ಜೊತೆಲಿರ್ತಾರೆ. ಉದ್ಘಾಟನೆಗೆ ಅಂತೇಳಿ ಹೋಗ್ಬೇಕಾದ್ರೆ ಲಿಫ್ಟ್ ಅನ್ನ ಹತ್ತಿದಾಗ ಸುಮಾರು 10 ರಿಂದ 15 ನಿಮಿಷ ಆ ಒಂದು ಲಿಫ್ಟ್ ಸ್ಟಕ್ ಆಗಿದೆ. ಸಾಕಷ್ಟು ಅಲ್ಲಿ ಸುತ್ತಮುತ್ತ ಇರುವಂತಹ ಒಂದು ಎಲ್ಲಾ ವಾತಾವರಣ ಸಂಪೂರ್ಣವಾಗಿ ಗೊಂದಲಮಯವಾಗಿತ್ತು ನಿನ್ನೆ ಆ ಒಂದು ಸಮಯದಲ್ಲಿ. ಅದಾದ ನಂತರ ಲಿಫ್ಟ್ ಆಪರೇಟರ್ ಸ್ಥಳಕ್ಕೆ ಬಂದು ಅಲ್ಲಿ ಸಂಪೂರ್ಣವಾಗಿ ಅದೆಲ್ಲ ಸರಿಪಡಿಸಿ ಅನಂತರ ರಾಮಲಿಂಗಾರೆಡ್ಡಿ ಅವರು ಹೊರಗಡೆ ಬಂದು ನಂತರ ಉದ್ಘಾಟನೆಯನ್ನು ನಡೆಸಿ ಆಮೇಲೆ ಅಲ್ಲಿಂದ ಆಸ್ಪತ್ರೆಯಿಂದ ತೆರಳಿರುವಂಥದ್ದು. ಬಹಳ ಮುಖ್ಯವಾಗಿ ಆ ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದ ವೇಳೆ ಈ ಒಂದು ಘಟನೆ ಆಗಿರುವಂತದ್ದು. ಈ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಈ ರೀತಿ ನಡೀತಾ ಇರ್ತವೆ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಅದನ್ನ ಸಾಕಷ್ಟು ಕೂಲ್ ಆಗಿ ಅವರು ತಗೊಂಡಿರೋದ್ರಿಂದ ಯಾವುದೇ ರೀತಿಯ ಒಂದು ಸಮಸ್ಯೆ ಕೂಡ ಈಗ ಆಗಿಲ್ಲ. ಜೊತೆಗೆ ಹೊಸೂರು ಶಾಸಕ ಪ್ರಕಾಶ್ ಅವರು ಕೂಡ ಇದ್ರು. ಅಲ್ಲ ಜೊತೆಗೆ ಸುಮಾರು 10 ಮಂದಿ ಲಿಫ್ಟ್ ನಲ್ಲಿ ಇದ್ದಿದ್ದು. ಲಿಫ್ಟ್ ಆಪರೇಟರ್ ಬಂದು ಎಲ್ಲ ಸರಿಪಡಿಸಿದ ನಂತರ ಅವರು ಹೊರಗಡೆ ಬಂದರೆ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಕೂಡ ಆಗಿರಲಿಲ್ಲ. ಏನು ತೊಂದರೆಗಳು ಕೂಡ ಇದುವರೆಗೂ ಆಗಿಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.